ಸರ್, ಮೊದಲಿಗೆ ನಿಮ್ಮ ಓಂ ಶಿವಮ್ ರಿಲೀಸ್ ಆಗಿದೆ, ಸಾಂಗ್ ಹಿಟ್ ಆಗಿತ್ತು, ಟ್ರೈಲರ್ ಹಿಟ್ ಆಗಿತ್ತು, ಈಗ ಸಿನಿಮಾ ಬಂದಿದೆ, ಏನು ಹೇಳ್ತಿದ್ದಾರೆ ಜನ? ಜನ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀರಾ ಸರ್ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇ ಪ್ರಯತ್ನ ಡೈರೆಕ್ಟ್ರಿಗಾಗಲಿ ನಮ್ಮ ಹೀರೋಗಾಗಿ, ಡೈರೆಕ್ಟ್ರಿಗೆ ಇದು ಎರಡನೇ ಪ್ರಯತ್ನ, ಬಟ್ ನಮ್ಮ ಜಾಯ್ನ್ ಆಗಿರೋದು ಮೊದಲನೇ ಪ್ರಯತ್ನ ಈ ಥರ ಒಂದು ಕಂಟೆಂಟ್ ಮಾಡೋದು. ಮೊದಲನೇ ಹೀರೋ ಇವ್ರಿಗೆಲ್ಲ ಒಳ್ಳೆ ಒಂದು ಮೊದಲನೇ ಸಿನಿಮಾನ ಈ ಥರ ಖುಷಿ ತಂದು ಕೊಡ್ತಾ ಇದೆ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಎಸ್, ಮಾರ್ನಿಂಗ್ ಶೋ ಬಂದಿದೆ, ಹೌಸ್ಫುಲ್ ಆಗಿದೆ, ಒಳ್ಳೆ ರಿಪೋರ್ಟ್ ಬರ್ತಾ ಇದೆ, ಏನು ಹೇಳ್ತೀರಿ ಸರ್? ಸಾಂಗ್ಸ್ ತುಂಬ ಚೆನ್ನಾಗಿ ಹೊಡೆದಾಗ ಅಂದ್ಕೊಂಡಿಲ್ಲ ಇಷ್ಟೆಲ್ಲ ಚೆನ್ನಾಗಿ ಹೊಡುತ್ತೆ, ಒಬ್ಬ ಹೊಸಬರಿಗೆ ಈ ಥರ ಸಿಗುತ್ತೆ ಅಂತ. ಇವತ್ತು ಸಿನಿಮಾಗೆ ಒಂದು ಹೌಸ್ಫುಲ್ ಆಗಿ ಒಂದು ಫ್ಯಾಮಿಲಿ ಆಡಿಯನ್ಸ್ ಬಂದಾಗ ಕುತ್ಕೊಂಡು ನೋಡೋಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇದಕ್ಕೆ ಎಡಿಟಿಂಗ್ ಆಗಲಿ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಲಿ, ಮ್ಯೂಸಿಕ್ ಆಗಲಿ ಎಲ್ಲ ಡಿಸೈಡ್ ಮಾಡಿರೋದು ಅರವಿಂದ್ ಸರ್, ಪ್ರೊಡ್ಯೂಸರು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಖುಷಿ ಇದೆ ಸರ್. ಸೊ ಆ್ಯಕ್ಚುಲಿ ತುಂಬ ಮೆಚ್ಚುಗೆ ಮಾತು ಬರ್ತಾ ಇದೆ ನಿಮ್ಮ ಡೈರೆಕ್ಷನ್ ಬಗ್ಗೆ, ಏನು ಹೇಳ್ತೀರಿ ಸರ್? ಸರ್, ಖುಷಿ ಆಗ್ತಾ ಇದೆ. ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಅದಕ್ಕೆ ಅಲ್ಲ, ಖುಷಿ ಆಗ್ತಾ ಇದೆ. ಜನ ಇಷ್ಟಪಟ್ಟಿದ್ದಾರೆ. ಇವತ್ತೇನು ಮಾರ್ನಿಂಗ್ ಶೋ ಹೌಸ್ಫುಲ್ ಆಗಿತ್ತು, ಇವಾಗ ಮ್ಯಾಟ್ನೇ ಹೌಸ್ಫುಲ್ ಆಗಿದೆ, ಶಿವಮೊಗ್ಗ ಒಂದು ಶೋ ಹೌಸ್ಫುಲ್ ಆಗಿದೆ, JP ನಗರ, ಸಿದ್ದೇಶ್ವರ ಹೌಸ್ಫುಲ್ ಆಗಿದೆ. ಬೇರೆ ಬೇರೆ ಮಾಲ್ಗಳಲ್ಲೂ 50% to 60% ಆಡಿಯನ್ಸ್ ಇದ್ದಾರೆ. ಅಲ್ಲಿಂದನೂ ರಿವ್ಯೂ ತೊಗೊಳ್ತಾ ಇದ್ದೀವಿ, ರಿಪೋರ್ಟ್ ತೊಗೊಳ್ತಾ ಇದ್ದೀವಿ. ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಕಂಟೆಂಟ್ ಚೆನ್ನಾಗಿದೆ ಅಂತ ಇದ್ದಾರೆ, ಸಾಂಗ್ಸ್ಗಳು ಇಷ್ಟ ಆಗಿದೆ. ಅದೇ ಖುಷಿ ಆಗ್ತಿದೆ. ಫಸ್ಟ್ ಪ್ರಯತ್ನ ಜನಕ್ಕೆ ರೀಚ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಜನ ಕೈ ಹಿಡಿದ್ರೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಸಿಗುತ್ತೆ, ಒಬ್ಬ ಒಳ್ಳೆ ಹೀರೋ ಸಿಗ್ತಾನೆ ಅನ್ನೋದು ಹೇಳುತ್ತೆ. ಸರ್, ನಿಮ್ಮ ಆಶ್ 19 ಹೀರೋಯಿನ್ ಆಶಿಕಾ ರಾವ್ ಅವರು ಹೇಳ್ತಾ ಇದ್ರು, ಪ್ರೊಡ್ಯೂಸರ್ ತುಂಬ ಸೇಫ್ ಆಗ್ತಾರೆ, ಯಾಕಂದ್ರೆ ಒಳ್ಳೆ ರಿಪೋರ್ಟ್ ಇದೆ ಸಿನಿಮಾಗೆ ಅಂತ ನೋಡ್ಬಿಟ್ಟು. ಹೌದು, ಅಲ್ಲೇ ಹೇಳ್ತಾ ಇದ್ದಾರೆ. ಫಸ್ಟು ನಾನು ವಿಶ್ ಮಾಡಿದೆ ನಮ್ಮ ಆಶ್ 19 ಸಿನಿಮಾದ ಹೀರೋಯಿನ್ ಆಶಿಕಾ ಅವರೇ ವಿಶ್ ಮಾಡಿದ್ದು. ಸರ್, ತುಂಬ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ ಸರ್, ತುಂಬ ಖುಷಿ ಆಯಿತು ಸರ್, ಒಳ್ಳೆ ಸಿನಿಮಾ ಮಾಡಿದೆ ಅಂತ. ನನಗೂ ಖುಷಿ ಆಯ್ತು ಸರ್. ಈ ಥರ ನನಗೆ ಎಲ್ಲ ಬಂದಿದ್ದಾರೆ, ಎಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ, ಬಟ್ ಖುಷಿ ಇದೆ. ಅದೇ ಥರ ದಯವಿಟ್ಟು ಜನ ಎಲ್ಲ ಬಂದು ಒಂದ್ಸರಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಇದೇ ಥರ ನೀವು ಒಂದು ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೋ ಅದೊಂದು ಕೊಡಿ ನನಗೆ. ಸೊ ಫೈನಲಿ ಮೀಡಿಯಾದವ್ರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ಏನು ಹೇಳ್ತೀರಿ? ಸರ್, ಫಸ್ಟ್ ಸಿನಿಮಾಗೇನೆ ಯಾವಾಗ ಆಡಿಯೋ ಲಾಂಚ್ ಮಾಡಿದ್ವು ಸರ್, ಹಾಗೇನೆ ಮೀಡಿಯಾದವ್ರ ಸಪೋರ್ಟ್ ಭಾಳ ಇತ್ತು ನನಗೆ. ಅದರದ್ದೊಂದು ಖುಷಿ ಇದೆ. ಆ್ಯಂಡ್ ಇವತ್ತು ಸಿನಿಮಾದು ಅದೇ ಥರ ಸಪೋರ್ಟ್ ಮಾಡಲಿ. ಆ್ಯಂಡ್ ಸಿನಿಮಾ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ, ಖುಷಿ ಇದೆ ಸರ್. ಆಶೀರ್ವಾದ. ಸೊ ಇಡೀ ಸಿನಿಮಾನ ನೀವು ಆವರಿಸ್ಕೊಬಿಟ್ಟಿದ್ದೀರಂತೆ, ಪ್ರೇಕ್ಷಕರು ಹೇಳ್ತಿರೋದು, ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತದೆ ಎಲ್ಲರೂ ರಿವ್ಯೂಸ್ ಕೇಳಬೇಕಾರೆ. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾನು ಇವತ್ತೇ ಫಸ್ಟ್ ನೋಡಿರೋದು. ನಾವು ಏನಂತಾರೆ ಥಿಯೇಟ್ರಲ್ಲಿ ನೋಡ್ಬೇಕಾದ್ರೆ ಅದಕ್ಕಾಗೋ ಖುಷಿನೇ ಬೇರೆ, ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಆ್ಯಕ್ಚುಲಿ ಬಂದವರೆಲ್ಲ ಹೌಸ್ಫುಲ್ಲು ಫಸ್ಟ್ ಶೋನೇ, ಸೆಕೆಂಡ್ ಹೌಸ್ಫುಲ್ ಆಗ್ತದೆ. ಅದನ್ನ ನೋಡಿ ಇನ್ನೂ ಖುಷಿ ಆಯಿತು ನನಗೆ. ಆ್ಯಂಡ್ ಎಲ್ಲರೂ ಕೂಡ ಕರೆದ್ಬಿಟ್ಟು ರಿವ್ಯೂಸ್ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟೀಮ್ ಅವರಿಗೆ, ಆ್ಯಕ್ಚುಲಿ ನನ್ನ ಈ ಪ್ರಾಜೆಕ್ಟಿಗೆ ಹಾಕೊಂಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಮೀಡಿಯಾ, ಬಿಗಿನಿಂಗಿಂದ ನಮ್ಗೆ ಇಲ್ಲಿ ತನಕ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಪ್ಲೀಸ್ ಇನ್ನೂ ಕೊಡಿ. ನಮ್ಮ ಟೀಮ್ ಚಿಕ್ಕದೇ ಇರ್ಬೋದು, ಬಟ್ ಒಂದು ಅತ್ಯದ್ಭುತವಾದ ಮೂವಿ ಮಾಡಿದ್ದೀವಿ. ಪ್ಲೀಸ್ ಅದನ್ನ ಎಲ್ಲ ಕಡೆ ರೀಚ್ ಆಗೋ ಥರ ಮಾಡಿ. ಥ್ಯಾಂಕ್ ಯು. ಸರ್, ಆ್ಯಕ್ಚುಲಿ ಕೆಲವು ಸೀನ್ಗಳಿಗೆಲ್ಲ ವಿಷನ್ಸ್ ಬರ್ತಾ ಇತ್ತು. ಆ್ಯಕ್ಚುಲಿ ಯಾರು ಪೇಯ್ಡ್ ಆಡಿಯನ್ಸ್ ಅಲ್ಲ, ಅವರು ನ್ಯಾಚುರಲ್ ಆಗಿ ಮಾಡ್ತಾರೆ. ಏನು ಹೇಳ್ತೀರಿ? ಸ್ವಲ್ಪ ಹತ್ರ ಬನ್ನಿ ಸರ್, ಅದೇ ಖುಷಿ ಅಲ್ಲ. ಜನ ಕೂತ್ಕೊಂಡು ನೋಡಿ ಅವರು ಅಲ್ಲಿಂದ ವಿಸಿಲು ಚಪ್ಪಾಳೆ ಹೊಡೆದಾಗಲೇ ಅದು ನಮಗೆ ಅನ್ನಿಸ್ತಾ ಇತ್ತು, ಏನೋ ಒಂದು ಫೀಲ್ ಬರ್ತಾ ಇತ್ತು. ಜನ ಇಷ್ಟಪಟ್ಟಿದ್ದಾರೆ ಅನ್ನೋದಕ್ಕೆ ಇದು ಒಂದೇ ಸಣ್ಣ ರೀಸನ್. ಪೇಯ್ಡ್ ಆಡಿಯನ್ಸ್ ಕರ್ಕೊಂಬಂದು ನಾವೇ ವಿಸಿಲು ಅಥವಾ ಚಪ್ಪಾಳೆ ಹೊಡ್ಸೋ ಅದು ಮಜಾ ಬರಲ್ಲ. ಬಂದವರು ಹೊಡೆದ್ರಲ್ಲ ಅದು ಖುಷಿ. ಅದಕ್ಕೆ ಪ್ಲಸ್ ಪಾಯಿಂಟು ನನ್ನ ಮ್ಯೂಸಿಕ್ ಡೈರೆಕ್ಟ್ರು, ಆ ರೆಕಾರ್ಡಿಂಗು ಅಷ್ಟು ಅದ್ಭುತವಾಗಿ ಮಾಡಿದ್ರು ಅವರು. ಹಾಗಾಗಿನೇ ಆಡಿಯನ್ಸಿಗೆ ಅದು ರೀಚ್ ಆಗಿದೆ. ಮತ್ತು ಹೀರೋಯಿನ್ನು ಆ್ಯಸ್ ಯೂಶುವಲಿ ಸುದೀಪ್ ಸರು, ST ಸರ್ ಅವ್ರ ಪರ್ಫಾರ್ಮೆನ್ಸು ಅದು ಚೆನ್ನಾಗಿ ರೀಚ್ ಆಗಿದೆ. ಥ್ಯಾಂಕ್ ಯು. ಸೊ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಿ, ಹೇಗಿದೆ ಓಂ ಶಿವಮ್? ಓಂ ಶಿವಮ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಹೊಸೊಬ್ರೇ ಸ್ಟಾರ್ ಆಗೋದು. ಸೊ ನನ್ನ ಫ್ರೆಂಡ್ ಭಾರ್ಗವ್ ಕೃಷ್ಣ ಅದು ಓಂ ಶಿವಮ್ ಮೂವಿಗೆ ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸಪೋರ್ಟ್ ಮಾಡಿ, ಹೊಸ ತಂಡ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಆಮೇಲೆ ಇನ್ನೊಂದು ಏನಂತ ಅಂದರೆ, ಎರಡನೇ ಸಿನಿಮಾ ಭಾರ್ಗವ್ದು ನಾನೇ ಹೀರೋಯಿನ್ ಆಗಿ ಮಾಡಿದ್ದೀನಿ, #19 ಅಂತ. ಇನ್ನೊಂದು 2 monthsಲ್ಲಿ ಅದು ಕೂಡ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಿದ್ರಿ, ಕೇಲ ಅಂತೇಳಿ, ಆ ಸಿನಿಮಾ ಬಗ್ಗೆ? ಕೇಲ ಅನ್ನೋದು ಭರತ್ ಫಿಲಮ್ಸ್ ಬ್ಯಾನರಲ್ಲಿ ಬಂದಿರೋದು. ಅದೊಂಥರ ಕಂಪ್ಲೀಟ್ ಪ್ಯಾಕ್ಡ್ ಆಫ್ ಆಲ್ ಎಮೋಷನ್ಸ್ ಅಂತ ಹೇಳ್ಬೋದು. ಅದು ಈಗ ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ, ಪುಣ್ಯಾತ್ಗಿತ್ತಿ ಅಂತ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ತುಂಬ ಖುಷಿ ಆಗುತ್ತೆ. ಎಲ್ಲ ಸಪೋರ್ಟ್ ಮಾಡಿ. ಸೊ ಬೇರೆಲ್ಲ ಪ್ರಾಜೆಕ್ಟ್ ಮಾಡ್ತಿದ್ರಿ ನೀವು? ಕೇಲ, #19 ನೆಕ್ಸ್ಟ್ ಅದೊಂದು ಸಿನಿಮಾ ರೆಡಿ ಆಗಿದೆ, ಅದು ಹೇಳಬೇಕು, ಇನ್ನೂ ಅನೌನ್ಸ್ ಮಾಡ್ತಾರೆ, ಅವಾಗ ಎಲ್ಲರಿಗೂ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅದೊಂದು. ಅದರಲ್ಲಿ ಲೈಕ್ ವಿ ಆರ್ ಮ್ಯಾರಿಡ್ ಕಪಲ್ಸ್ ಆ್ಯಂಡ್ ಒಂಥರ ಹೆಂಗಂದರೆ ನಮ್ಮಿಬ್ರ ಮೇಲೆ ಓರಿಯೆಂಟೆಡ್ ಸಿನಿಮಾ ಅದು. ಬೇರೆ ಥರ ಇದೆ, ಬೇರೆ ಜಾನರ್. ಫೈನಲಿ ಓಂ ಶಿವಮ್ ತಂಡಕ್ಕೆ ಏನು ಹೇಳ್ತೀರಿ? ಪ್ರೊಡ್ಯೂಸರ್ಗೆ ಏನು ಹೇಳ್ತೀರಿ? ಪ್ರೊಡ್ಯೂಸರ್ಗೆ ಏನು ಲಾಸ್ ಅಂತೂ ಆಗಲ್ಲ, ಯಾಕಂದರೆ ಕಂಪ್ಲೀಟ್ ಎಂಟರ್ಟೈನಿಂಗ್ ಆಗಿದೆ ಮೂವಿ, ಎಲ್ಲೂ ಕೂಡ ಬೋರ್ ಏನಾಗಿಲ್ಲ.
ಆಮೇಲೆ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಚೆನ್ನಾಗಾಗುತ್ತೆ, ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.